Good morning class. Today we are going to discuss about purification of compounds BSc first semester, and the topic is solvent extraction. Solvent extraction. So here solvent, when I am using the word solvent, here there are two mixtures which are liquid, mixed with each other, So there are two solvents. For example, A and B are two solvents and they are mixed. Solvent A, solvent B are mixed to form a AB. So what is the need of separation? So separation ಮಾಡುವಂತ ಏನು need ಇದೆ, necessity ಇದೆ. So here in the solvent extraction, sometimes when two liquids are mixed with each other, and in them ಈಗ ಏನಾಗ್ತೈತಿ, ಇಲ್ಲಿ ಒಂದು ಸಾಲ್ವೆಂಟ್ ತಗೋತೀನಿ A, ಇದೇನು ಸಾಲ್ವೆಂಟ್ B. So ಏನಾಗಿರುತ್ತೆ ಅಂದ್ರೆ ಕೆಲವು ಟೈಮ್ what happens, solvents are mixed with each other. For example, when an organic compound is also soluble in water and present in aqueous solution, it can be separated using organic solvent in which compound is more soluble or compared to water. For this there is a suitable mixture, aqueous solution or organic compound with suitable organic solvent, followed by shaking of organic compound passes into organic solvent. This is done in the separating funnel. Organic layer contains organic compound is separated and dried over the drying agent, may be amorphous. So ಇಲ್ಲಿ ಏನಾಗ್ತದಪ್ಪ ಅಂದ್ರೆ some organic compounds are soluble in water. So ಇಲ್ಲೊಂದು organic compound ಐತೆ. So there are some particles. ಈ solvent ನಲ್ಲಿ ಏನಿದೆ, some particles are there. I want to remove these particles. ಹೌದಾ, ಒಂದು ಲಿಕ್ವಿಡ್ ಇದೆ, ಲಿಕ್ವಿಡ್ A ಒಳಗೆ ಏನಿದೆ, ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅದ, organic compound. So there is an organic compound or a liquid, compound or a liquid mixed with some particles. In liquid or organic liquid, there are some particles which are dissolved in water. Yes. So I am going to take this solvent in a like this funnel. ಏನು ಮಾಡ್ತೀನಿ, ಮೊದಲ ಆರ್ಗ್ಯಾನಿಕ್ ಕಾಂಪೌಂಡ್, ಈಗ ಆರ್ಗ್ಯಾನಿಕ್ ಕಾಂಪೌಂಡ್ ಒಳಗೆ ಏನದ, ಸಮ್ impurities are present, impurities which are soluble in water. So ಕೊಟ್ಟಿರುವಂತ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಒಳಗೆ ಏನದ, there are impurities. ಏನದವ, impurities ಅವ. ಅವು impurities ನಾನು ಆರ್ಗ್ಯಾನಿಕ್ ಕಾಂಪೌಂಡ್ ದಿಂದ ಸೆಪರೇಟ್ ಮಾಡೋದದ.
ಸೊ ಆರ್ಗ್ಯಾನಿಕ್ ಲಿಕ್ವಿಡ್ ಪ್ಲಸ್ ಇಂಪ್ಯೂರಿಟೀಸ್. ಈ ಆರ್ಗ್ಯಾನಿಕ್ ಲಿಕ್ವಿಡ್ ಒಳಗೆ ಇರುವಂತ ಇಂಪ್ಯೂರಿಟೀಸ್ they are dissolved in water. They can dissolve in water. So first what I will do, I will pour organic liquid A. ಏನು ಮಾಡ್ತೀನಿ, ಆರ್ಗ್ಯಾನಿಕ್ ಲಿಕ್ವಿಡ್ ಹಾಕ್ತೀನಿ, ಹಾಕಿ ಆಮೇಲೆ ಪ್ಲಸ್ B. A and B are mixed rigorously. So A B ಅದು ಇದ್ರು ಸರ್ ಏನು, ನಾವು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಟ್ಯೂಬ್ ಒಳಗೆ ಹಾಕಿ ಶೇಕ್ ಮಾಡ್ತೀವಿ ಈ ತರ. ಸೊ ಶೇಕ್ ಏನ್ ಮಾಡ್ತೀವಿ ಅಂದ್ರೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಟ್ಯೂಬ್ ತಗೊಂಡು, ಸೊ ಇದ್ರೊಳಗೆ ಏನ್ ಮಾಡ್ತೀನಿ, ಫಸ್ಟ್ ನಾ ಲಿಕ್ವಿಡ್ ಎ ಹಾಕ್ತೀನಿ ಮತ್ತು ವಾಟರ್ ಹಾಕ್ತೀನಿ. ವಾಟರ್ ಹಾಕಿ ಈ ತರ ಹಿಡಿದು ಶೇಕ್ ಮಾಡ್ತೀವಿ. ಶೇಕ್ ಮಾಡಿದಾಗ ಏನಾಗ್ತೀನಪ್ಪ ಅಂದ್ರೆ ಆರ್ಗ್ಯಾನಿಕ್ ಲಿಕ್ವಿಡ್ ಒಳಗಿರುವಂತಹ ಸಾಲ್ಯುಬಲ್ ಕ್ವಾಂಟಿಟೀಸ್ ಅಂದ್ರೆ ಇಂಪ್ಯೂರಿಟೀಸ್ ಏನಾಗ್ತಾವ ವಾಟರ್ ಒಳಗೆ ಡಿಸಾಲ್ವ್ ಆಗಿ ವಾಟರ್ ಒಳಗೆ ಮಿಕ್ಸ್ ಆಗ್ತಾವ. ಸೊ ಅವು ಏನ್ ಮಾಡ್ತಾವ ಅಂದ್ರೆ ಆರ್ಗ್ಯಾನಿಕ್ ಲಿಕ್ವಿಡ್ ದಿಂದ ವಾಟರ್ ಟ್ರಾನ್ಸ್ಫರ್ ಆಗ್ತಾವ. ಸೊ ಏನಾಗ್ತೈತೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಲೇಯರ್ಸ್ ಆಫ್ ಫಾರ್ಮೇಶನ್ ಆಗ್ತಾವ. ಸೊ ಆರ್ಗ್ಯಾನಿಕ್ ಲಿಕ್ವಿಡ್ ಅಂಡ್ ವಾಟರ್ ಆರ್ ಇನ್ಮಿಸಬಲ್, ಎರಡು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆರ್ಗ್ಯಾನಿಕ್ ಲಿಕ್ವಿಡ್ ನಲ್ಲಿ ಇರುವಂತ ಇಂಪ್ಯೂರಿಟೀಸ್ ಎಲ್ಲ ಏನು ಬಂದು ಕುಂದಿರ್ತಾವ, ವಾಟರ್ ಬಂದು ಕುಂದಿರ್ತಾವ. ಯಾಕೆ, ದೇ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ದೇ ವಿಲ್ ಸ್ಟೇ ಇನ್ ವಾಟರ್. ಸೊ ಈ ತರ ಲೇಯರ್ ಫಾರ್ಮೇಶನ್ ಆದ್ಮೇಲೆ ಏನ್ ಮಾಡ್ತೀನಿ, ಇಲ್ಲಿ ನಾಬ್ ಓಪನ್ ಮಾಡಿ ಆರ್ಗ್ಯಾನಿಕ್ ಲಿಕ್ವಿಡ್ ಎಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡ್ತೀನಿ. ಇಲ್ಲಿ ಬಂದ ಮೇಲೆ ಇದು ಬಿ ಲಿಕ್ವಿಡ್ ಇಲ್ಲಿ ಬಂದ ಮೇಲೆ ಏನ್ ಮಾಡ್ಬಿಡ್ತೀನಿ, ನಾಬ್ ನ ಪಟ್ನೆ ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ದಿಸ್ ಮೆಥಡ್ ಆಫ್ ರಿಮೂವಿಂಗ್ impurities or separating the liquids is called as a solvent extraction. Plus ಈಗ ಒಂದು ವೇಳೆ ವಾಟರ್ ಮತ್ತು ಆಯಿಲ್ ಮಿಕ್ಸ್ ಆಗಿರೋದು ಅಂತಂದ್ರೆ ಹೆಂಗ್ ತೆಗಿಬೇಕು ಅಂತ ಗೊತ್ತಾಗಿಲ್ಲ. ಫಸ್ಟ್ ನಾವೇನ್ ಮಾಡಬೇಕು, ಎರಡು ಮಿಕ್ಸ್ಚರ್ನ ಇದ್ರಾಗ ಪೋರ್ ಮಾಡಬೇಕು. ಸೊ ಡೆನ್ಸಿಟಿ ಯಾವ ಹೆವಿ ಇರ್ತೈತಲ್ಲ ಅದು ತಳ ಬಂದು ಕುಂದಿರ್ತೈತಿ, ಮೇಲಿಂದು ಮೇಲೆ ಸಪರೇಟ್ ಲೇಯರ್ ಫಾರ್ಮೇಶನ್ ಆಗ್ತೈತಿ. ಸಪರೇಟ್ ಲೇಯರ್ ಫಾರ್ಮೇಶನ್ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡಬೇಕು, ನಾಬ್ ನ ಓಪನ್ ಮಾಡಿ ಆಯಿಲ್ ಎಲ್ಲ ಒಂದ್ ಕಡೆ ಆಗಿರ್ತೈತಿ, ವಾಟರ್ ಎಲ್ಲ ಒಂದ್ ಕಡೆ ಆಗಿರ್ತದೆ. ಈ ತರ ನಾವು ಏನ್ ಮಾಡಬಹುದು, ಆರ್ಗ್ಯಾನಿಕ್ ಕಂಪೌಂಡ್ಸ್ ನ ಸಪರೇಟ್ ಮಾಡ್ಕೋಬಹುದು. ದಿಸ್ ಈಸ್ ಅಬೌಟ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್. ನೌ ಕಮಿಂಗ್ ಟು ಫೈಂಡ್ ದಿ ಪ್ಯೂರಿಟಿ ಆಫ್ ಅ ಕಾಂಪೌಂಡ್. ಅಂದ್ರೆ ಕಾಂಪೌಂಡ್ ಪ್ಯೂರಿಟಿ ಕಂಡು ಹಿಡಿಯೋ ಸಂಬಂಧ ವಿ ಆರ್ ಅನಲೈಸಿಂಗ್ ಸಮ್ ಟೆಸ್ಟ್. ಸೊ ಎಲ್ಲರಿಗೂ ಗೊತ್ತೈತಿ ನಾವು ಯಾವ ತರ ಇದು ಪ್ಯೂರಿಟಿ ಕಂಡು ಹಿಡಿತೀವಿ ಅನ್ನೋದು. ಯಾವ ತರ ಕಂಡು ಹಿಡಿತೀವಿ ಅಂದ್ರೆ ಡಿಟರ್ಮೈನಿಂಗ್ ದಿ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಕಾಂಪೌಂಡ್. ಹೌದಾ, ಕೊಟ್ಟಿರುವಂತ ಕಾಂಪೌಂಡ್ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ನ ಕಂಡು ಹಿಡಿತೀವಿ. ಸೊ ಫಾರ್ determination of purity of compounds, we find the boiling point and melting point. ಈಗ ಕೊಟ್ಟಿರುವಂತ ನಾವು ಕ್ರಿಸ್ಟಲೈಸೇಷನ್ ಮಾಡ್ತೇವೆ, ಸಬ್ಲಿಮೇಷನ್ ಮಾಡ್ತೇವೆ, ಕ್ರಿಸ್ಟಲ್ಸ್ ಫಾರ್ಮ್ ಬಂದು. ಸೊ ಈ ಬಂದಿರುವಂತ ಕ್ರಿಸ್ಟಲ್ಸ್ ಎಷ್ಟು ಪ್ಯೂರ್ ಅದಾವ, ಯಾಕಂದ್ರ ನಮಗೆ ಸ್ಟ್ಯಾಂಡರ್ಡ್ ಚಾರ್ಟ್ ನಲ್ಲಿ ಯಾವ್ಯಾವ ಕಂಪೌಂಡ್ ಏನು ಮೆಲ್ಟಿಂಗ್ ಪಾಯಿಂಟ್ ಐತಿ, ಏನು ಬಾಯ್ಲಿಂಗ್ ಪಾಯಿಂಟ್ ಐತಿ ಮೊದಲೇ ಗೊತ್ತಿರ್ತೈತಿ. ಈಗ ಬಂದಿರುವಂತ ಕಂಪೌಂಡ್, ಫಾರ್ ಎಕ್ಸಾಂಪಲ್ ಐಸ್, ಮೆಲ್ಟಿಂಗ್ ಪಾಯಿಂಟ್ ಇಸ್ 0 ಡಿಗ್ರಿ ಸೆಲ್ಸಿಯಸ್. Then boiling point is 100 degrees Celsius. Ice or H2O.
ice or H2O. Melting point is 0 degree Celsius, boiling point is 100 degree Celsius. ಇದು ನಮಗೆ ಗೊತ್ತು. ಸೊ ಗೊತ್ತಿರೋದನ್ನ ನಾವು ಯಾವ ತರ ಫಸ್ಟ್ ಡೆಫಿನೇಷನ್ ಕಲಿಯೋಣ. ವಾಟ್ ಇಸ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಮೆಲ್ಟಿಂಗ್ ಪಾಯಿಂಟ್? ಮೆಲ್ಟಿಂಗ್ ಪಾಯಿಂಟ್ ಇಸ್ ಮೆಲ್ಟಿಂಗ್ ಪಾಯಿಂಟ್ ಡೆಫಿನೇಷನ್ ಏನು? melting point. So melting point is defined as melting point is the temperature at which solid phase and liquid phase are in equilibrium. So according to the definition of melting point, ಯಾವಾಗ ಮೆಲ್ಟ್ ಯಾವಾಗ ಆಗ್ತೈತಿ? ಒಂದು ಸಾಲಿಡ್ ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿದಾಗ ಏನಾಗ್ತೈತಿ? ಮೆಲ್ಟ್ ಆಗ್ತೈತಿ. ಹೌದಾ? The state at which solid is converted into liquid. So solid liquid state ನಲ್ಲಿ ಇದ್ದಾಗ when there is an equilibrium, there is a in both state solid ಮತ್ತು liquid state ನಲ್ಲಿ ಏನು equilibrium maintain ಆಗಿರ್ತದಲ್ಲ ಆ ಟೆಂಪರೇಚರ್ ನ ಏನಂತೀನಿ? melting point. or ಇದನ್ನ ಇನ್ನೊಂದು ತರ ಯಾವ ತರ ಹೇಳ್ಬೋದಪ್ಪ ಅಂದ್ರೆ the temperature at which all solid is converted into liquid. ಯಾವ ಒಂದು ಟೆಂಪರೇಚರ್ ನಲ್ಲಿ ಎಲ್ಲ ಸಾಲಿಡ್ completely converted into liquid, that point is called as a melting point. Melting point is a temperature at which solid phase and liquid phase are in the equilibrium and have some vapor pressure. Boiling point is the temperature at which vapor pressure of liquid is equal to the atmospheric pressure. So melting point definition ಏನಂತ ಬರೀತೀವಿ? melting point is the temperature. Melting point is the temperature at which solid phase and liquid phase are in equilibrium. And have same vapor pressure. So melting point is defined as a temperature. ಯಾವ ಟೆಂಪರೇಚರ್ ನಲ್ಲಿ ಸಾಲಿಡ್ ಫೇಸ್ ಮತ್ತು ಲಿಕ್ವಿಡ್ ಫೇಸ್ ಈಕ್ವಿಲಿಬ್ರಿಯಂ ಇರುತ್ತೆ ಮತ್ತು ಎರಡಕ್ಕೂ ವೇಪರ್ ಪ್ರೆಷರ್ ಸೇಮ್ ಆಗಿರುತ್ತೆ ಅಂತ ಪಾಯಿಂಟ್ ಗೆ ಏನಂತ ಕರೀತೀವಿ? ಮೆಲ್ಟಿಂಗ್ ಪಾಯಿಂಟ್ ಅಂತ ಕರೀತೀವಿ. ನಾವು ಬಾಯ್ಲಿಂಗ್ ಪಾಯಿಂಟ್ boiling point is the temperature. Boiling point is the temperature at which the vapor pressure of the vapor pressure of the liquid is equals to the atmospheric pressure. So boiling point is the temperature at which vapor pressure of the liquid is equals to the atmospheric pressure. So these are the definition of boiling point and melting point. Now how to determine the boiling point and melting point? Before going to the determination of it, ಏನಿದೆ ಅಂದ್ರೆ ಎಕ್ಸ್ಪೆರಿಮೆಂಟ್ಸ್ ಬರುತ್ತೆ. ನಾವು ಥರ್ಡ್ ಸೆಮ್ ಫೋರ್ತ್ ಸೆಮ್ ಬಂದಾಗ ಏನು ಮಾಡ್ತೀವಿ? ನಾವು
ನಿಮ್ಗೆ ಒಂದು ಕಾಂಪೌಂಡ್ ಕೊಡ್ತೀವಿ ಥರ್ಡ್ ಸೆಮ್ನಾಗ ನಿಮ್ಗೆ ಕಾಂಪೌಂಡ್ ಕೊಟ್ಟು ನಿಮ್ಗೆ ಏನು ಮಾಡ್ತೀವಿ ಅನಲೈಸೇಷನ್ ಕೊಡ್ತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ ಕೊಡ್ತೀವಿ, ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟು ಏನು ಮಾಡ್ತೀವಿ, ಅದರದ್ದು ಕೊಟ್ಟಿರುವಂಥ ಕಾಂಪೌಂಡ್ನಲ್ಲಿ ಯಾವುದಿದೆ, ಕಾಂಪೌಂಡ್ ಕೊಟ್ಟಿರುವಂಥ ಕಾಂಪೌಂಡ್ ಯಾವುದು, ಮೊಲಿಕ್ಯುಲರ್ ಫಾರ್ಮುಲಾ ಯಾವುದು, ಫಂಕ್ಷನಲ್ ಗ್ರೂಪ್ಸ್ ಯಾವುದು, ಸ್ಟ್ರಕ್ಚರ್ ಏನೈತಿ, ಮೆಲ್ಟಿಂಗ್ ಪಾಯಿಂಟ್ ಏನೈತಿ, ಬಾಯ್ಲಿಂಗ್ ಪಾಯಿಂಟ್ ಏನೈತಿ, ಅವೆಲ್ಲ ಡಿಟರ್ಮೈನ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಅಲ್ಲಿ ನೀವು ಈ ಎಕ್ಸ್ಪೆರಿಮೆಂಟ್ನ ಏನು ಮಾಡಬೇಕು, ಫಾಲೋ ಅಪ್ ಮಾಡಬೇಕು. ಫಸ್ಟ್ ಸೆಮ್ನಾಗ ಏನಾಗ್ತೀರಿ, ನೀವು ಥೆರಾಟಿಕಲ್ ಕಲಿತೀರಿ. ಥರ್ಡ್ ಸೆಮ್ನಾಗ ಸೆಕೆಂಡ್ ಇಯರ್ನಾಗ ಏನು ಮಾಡ್ತೀರಿ, ಪ್ರಾಕ್ಟಿಕಲ್ ಮಾಡ್ತೀರಿ. So before going for the determination of melting point and boiling point, let us discuss what are the things we require. First, capillary tube. Capillary tube. Capillary tube ಅಂದ್ರೆ ಏನಿರ್ತದೆ ಅಂದ್ರೆ ಇಷ್ಟೇ very thin hollow tube. ಗ್ಲಾಸ್ ದಿಂದ ಮಾಡಿರುವಂತಹ ವೆರಿ ಥಿನ್, ಸಣ್ಣ, ಎಷ್ಟು ಎಲ್ಲ ಕೂಡ ಒಂದು ಸೂಜಿಗಿಂತ ಸ್ವಲ್ಪ ದಪ್ಪ ಇರ್ತೈತೆ ಅಷ್ಟೇ. ಒಂದು ಸೂಜಿ ಆರಾಮ್ಸೆ ಇದ್ರಲ್ಲಿ ಪಾಸ್ ಆಗ್ತೈತಿ. ಇಂಥವ್ರು ನಾವೇನಂತೀವಿ, ಕ್ಯಾಪಿಲರಿ ಟ್ಯೂಬ್ ಅಂತ ಕರಿತೀವಿ. ಸೊ ದಿಸ್ ಕ್ಯಾಪಿಲರಿ ಟ್ಯೂಬ್ಸ್ ಆರ್ ಮೇಡ್ ಅಪ್ ಆಫ್ ಗ್ಲಾಸ್. ಇವು ಏನಾಗ್ತಾವ ಅಂದ್ರೆ ನೀವು ಜಸ್ಟ್ ನೀವು ಫ್ಲೇಮಿಗೆ ಹಿಡಿದ್ರೆ ಅಂದ್ರೆ ದೇ ವಿಲ್ ಮೆಲ್ಟ್. ಹಿಂಗೆ ಉರಿಗೆ ಹಿಡಿದ್ರೆ ಅಂದ್ರೆ ಏನಾಗ್ತೈತಿ, ಮೆಲ್ಟ್ ಆಗಿಬಿಡ್ತಾವ. So ಅಷ್ಟು ನಾಜೂಕ್ ಇರ್ತಾವ capillary tubes. So capillary tubes are used in the determination of melting point and boiling point. First capillary tube, then stand, thread, thermometer, paraffin oil, Bunsen burner, stand, wire gauge. These are the ingredients required for the determination of boiling point and melting point. First what I will do, so ಈ ಫ್ಲೇಮಿಗೆ ಏನು ಮಾಡ್ತೀನಿ ಅಂದ್ರೆ ಫ್ಲೇಮಿಗೆ ಇದು ಕ್ಯಾಪಿಲರಿ ಟ್ಯೂಬ್ದು ಒನ್ ಎಂಡ್ನ ಹಿಡಿದು ಏನು ಮಾಡ್ತೀನಿ, ಸೀಲ್ ಮಾಡ್ತೀನಿ. ಸೊ ಕ್ಯಾಪಿಲರಿ ಟ್ಯೂಬ್ ಒನ್ ಎಂಡ್ ವಿಲ್ ಬಿ ಸೀಲ್ಡ್. ಸೊ ಅನದರ್ ಸೈಡ್ ಏನಿರ್ತೈತಿ, ಓಪನ್ ಇರ್ತೈತಿ, ಹೌದಾ? ಒನ್ ಸೈಡ್ ಓಪನ್ ಆದ್ಮೇಲೆ ಕೊಟ್ಟಿರುವಂತ ಕಾಂಪೌಂಡ್ ನ ಏನ್ ಮಾಡ್ತೀನಿ ಅಂದ್ರೆ ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಒತ್ತಿ ಹಾಕ್ತೀನಿ. ಸೊ ಬಹಳ ವೆರಿ ಮೈನ್ಯೂಟ್ ಕಾಂಪೌಂಡ್ ಏನಾಗ್ತೈತಿ, ಒಳಗೆ ಇಂಜೆಕ್ಟ್ ಆಗ್ತೈತಿ. ಈ ಕ್ಯಾಪಿಲರಿ ಟ್ಯೂಬ್ ನ ಏನಾಗ್ತೈತಿ, ಸೊ ಕೊಟ್ಟಿರುವಂತ ಕಾಂಪೌಂಡ್ ಅಮಾರ್ಫಸ್ ಇರ್ತದೆ. ಮೋಸ್ಟ್ ಆಫ್ ದಿ ಟೈಮ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಅಮಾರ್ಫಸ್ ಆರ್ ಲಿಕ್ವಿಡ್ ಇರ್ತೈತಿ. ಲಿಕ್ವಿಡ್ ಇರ್ತದೆ ಇಲ್ಲಂದ್ರೆ ಅಮಾರ್ಫಸ್ ಇರ್ತಾವ. ಕ್ರಿಸ್ಟಲೈನ್ ಬರೋದು ವೆರಿ ರೇರ್. ಸೊ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಇದ್ರೊಳಗೆ ಕ್ರಿಸ್ಟಲ್ಸ್ ಇದ್ದು ಅಂದ್ರ ಸೂಜಿ ಅಂತ ಕ್ರಿಸ್ಟಲ್ಸ್ ಇದ್ದು ಅಂದ್ರೆ ಆರಾಮ್ಸೆ ಪಾಸ್ ಆಗಿಬಿಡ್ತಾವ. ದೊಡ್ಡ ಕ್ಯೂಬಿಕ್ ಕ್ರಿಸ್ಟಲ್ಸ್ ಇದ್ದು ಅಂದ್ರೆ ಹೋಗಂಗಿಲ್ಲ. ಸೊ ಆ ಟೈಮ್ನಾಗ ನಾವು ಏನ್ ಮಾಡ್ತೀವಿ, ಸ್ವಲ್ಪ ದೊಡ್ಡ ಕ್ಯಾಪಿಲರಿ ಟ್ಯೂಬ್ಸ್ ನ ಬಳಸ್ತೀವಿ. ಸೊ ಇವು ಕ್ಯಾಪಿಲರಿ ಟ್ಯೂಬ್ಸ್ ಒಳಗೆ ಏನ್ ಮಾಡ್ತೀನಿ ನಾನು, ನಾನು ಪೌಡರ್ನ ಒಳಗೆ ಹಾಕ್ತೀನಿ, ಹೌದಾ? ಪೌಡರ್ನ ಒಳಗೆ ಹಾಕಿ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಒಂದು ಸ್ಟ್ಯಾಂಡ್ ಇಡ್ತೀನಿ. Stand, hand of the stand, thermometer, on the beaker, wire gauge, stand, burner,
ಮಾಡ್ತೀನಿ ಅಂದ್ರೆ ಕೊಟ್ಟಿರುವಂತ ಕ್ಯಾಪಿಲರಿ ಥ್ರೆಡ್ ಮುಖಾಂತರ ಏನ್ ಮಾಡ್ತೀನಿ ಕಟ್ತೀನಿ ಅಲ್ಲ. ಥರ್ಮಾಮೀಟರ್ ಏನ್ ಮಾಡ್ತೀನಿ ಥರ್ಮಾಮೀಟರ್ ಜೊತೆ ಏನ್ ಮಾಡ್ತೀನಿ ಕ್ಯಾಪಿಲರಿ ಟ್ಯೂಬ್ ಏನಿರ್ತದೆ ಕ್ಯಾಪಿಲರಿ ಟ್ಯೂಬ್ ಒಳಗ ಕಂಪೌಂಡ್ ಹಾಕಿ ಏನ್ ಮಾಡ್ತೀನಿ ಥರ್ಮಾಮೀಟರ್ ಕಟ್ತೀನಿ. ಕಟ್ಟಿಗೆಷನ್ ಏನ್ ಮಾಡ್ತೀನಿ ಪ್ಯಾರಾಫಿನ್ ಆಯಿಲ್ ಒಳಗೆ ಡಿಪ್ ಮಾಡ್ತೀನಿ. ಪ್ಯಾರಾಫಿನ್ ಇಲ್ಲ ಆಯಿಲ್ ಬಾತ್ ಅದಕ್ಕೆ ಯೂಸ್ ಮಾಡ್ಲಿಕ್ಕತ್ತೀನಿ ಅಂದ್ರೆ ನೀವು ಕಂಪೌಂಡ್ ಡೈರೆಕ್ಟ್ ಫ್ಲೇಮ್ ಇದು ಮಾಡಿದ್ರೆ ಕ್ವಿಕ್ ಆಗಿ ಮೆಲ್ಟ್ ಆಗಿಬಿಡ್ತೈತಿ, ನಿಮಗೆ ಅಕ್ಯುರೇಟ್ ಆಗಿ ಟೆಂಪರೇಚರ್ ಸಿಗೋದಿಲ್ಲ. ಸೊ ಪ್ಯಾರಾಫಿನ್ ಆಯಿಲ್ ಹೀಟ್ ಆಗ್ಬೇಕಂದ್ರೆ ಏನಾಗ್ತದೆ ಕ್ವಿಕ್ಲಿ ಹೀಟ್ ಆಗೋದಿಲ್ಲ, ಇಟ್ ಟೇಕ್ಸ್ ಅ ಟೈಮ್. ಸೊ ದೇರ್ ಇಸ್ ಅ ಗ್ರಾಜುಯಲಿ ಚೇಂಜ್ ಇನ್ ದಿ ಟೆಂಪರೇಚರ್. ಸೊ ಥರ್ಮಾಮೀಟರ್ ಏನ್ ಮಾಡ್ತೀನಿ ಥ್ರೆಡ್ ಏನ್ ಮಾಡ್ತೀನಿ ಕ್ಯಾಪಿಲರಿ ಟ್ಯೂಬ್ ನ ಕಟ್ತೀನಿ. ಕ್ಯಾಪಿಲರಿ ಟ್ಯೂಬ್ ಒಳಗೆ ಏನಿರ್ತೈತಿ ನಮ್ಗೆ ಕೊಟ್ಟಿರುವಂತ ಕಂಪೌಂಡ್ ಇರ್ತೈತಿ. ಥರ್ಮಾಮೀಟರ್ ನ ಏನ್ ಮಾಡ್ತೀನಿ ಸ್ಟ್ಯಾಂಡಿಗೆ ಕನೆಕ್ಟ್ ಮಾಡಿರ್ತೀನಿ ಹೌದಾ. ಸೊ ಹ್ಯಾಂಗ್ ಆಗ್ತಿರ್ತೈತಿ ಜೊತಾಗ್ತಿರ್ತೈತಿ ಹೌದಾ. ನಾ ಏನ್ ಮಾಡ್ತೀನಿ ಬರ್ನರ್ ಆಯಿಲ್ ಚಾಲು ಮಾಡಿಕೆಶಿಂದ ಹೀಟ್ ಮಾಡ್ಲಿಕ್ಕೆ ಬಿಡ್ತೀನಿ. ಸೊ ಫಸ್ಟ್ ನಾ ಹೀಟ್ ಮಾಡ್ದಂಗ ಆಯಿಲ್ ಹೀಟ್ ಆದಂಗೆ ಏನಾಗ್ತೈತಿ ಕಂಪೌಂಡ್ ಡಿಪೆಂಡಿಂಗ್ ಅಪಾನ್ ಕಂಪೌಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇತ್ತಂದ್ರ ಲಾರ್ಜರ್ ಟೆಂಪರೇಚರ್ ಮೆಲ್ಟ್ ಆಗ್ತೈತಿ. ಲೋ ಮೆಲ್ಟಿಂಗ್ ಪಾಯಿಂಟ್ ಇತ್ತಂದ್ರೆ ನಾವು ಪಟ್ಟಿ ನೋಡ್ಕೋತಿರ್ಬೇಕಾಗ್ತದೆ, ಕಂಟಿನ್ಯೂಸ್ ಆಗಿ ನಾವು ಚೆಕ್ ಮಾಡ್ಕೋತಿರ್ಬೇಕು. ಸೊ ಕಂಪೌಂಡ್ ಏನಾಗ್ತದೆ ಯಾವ ಟೈಮ್ ನಲ್ಲಿ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತೈತಿ ಆ ಟೆಂಪರೇಚರ್ ನಾ ಏನ್ ಮಾಡ್ತೀನಿ ನೋಟ್ ಡೌನ್ ಮಾಡ್ತೀನಿ. ಸೊ ನೋಟ್ ಡೌನ್ ದಿ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಈಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್. ಅದು ಏನಾಯ್ತು ನಮ್ದು ಮೆಲ್ಟಿಂಗ್ ಪಾಯಿಂಟ್ ಆಯ್ತು. ಆಮೇಲೆ ಅದು ಲಿಕ್ವಿಡ್ ಏನಾಗ್ತೈತಿ ಅಲ್ಲೇ ಉಳಿತೈತಿ ಹೌದಾ. ಸೊ ಇದು ಏನಾಯ್ತು ಮೆಲ್ಟಿಂಗ್ ಪಾಯಿಂಟ್ ಕಂಡಿಡಿಯೋದ. So now I determine the melting point of a liquid. What I have done here, I found the melting point of a liquid. ಯಾವುದೇ ಕೊಟ್ಟಿರುವಂತ ಆರ್ಗ್ಯಾನಿಕ್ ಕಾಂಪೌಂಡ್ ಏನು ಸಿಗ್ತೈತೆ ನನಗೆ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಆಗ್ತದೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಕಂಡುಹಿಡಿಯಬೇಕಂದ್ರೆ ನನಗೆ ಏನು ಬೇಕು ಕ್ಯಾಪಿಲರಿ ಟ್ಯೂಬ್ ಸ್ಟ್ಯಾಂಡ್ ಥ್ರೆಡ್ ಥರ್ಮಾಮೀಟರ್ ಪ್ಯಾರಾಫಿನ್ ಆಯಿಲ್ ಬನ್ಸನ್ ಬರ್ನರ್ ಸ್ಟ್ಯಾಂಡ್ ಅಂಡ್ ವೈರ್ ಗೇಜ್. ಇದು ಏನಿದೆ ಎಕ್ಸ್ಪೆರಿಮೆಂಟಲ್ ಸೆಟಪ್. ಸೊ ಇನ್ನ ಇದು ಹೆಸರು ಬರ್ದೇ ಬಿಡ್ತೀನಿ ಸ್ಟ್ಯಾಂಡ್ thermometer beaker capillary tube tripod stand burner Bunsen burner then wire gauge. So ಈ ತರ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡಿಕೊಂಡು ನಾವು ಏನು ಮಾಡಬಹುದು I can find the melting point of a liquid. I have found the melting point of a liquid. So next determination of boiling point. Boiling point ನಲ್ಲಿ ನಾನು ಏನು ಮಾಡ್ತೀನಿ capillary tube ನ ಬಳಸೋದು. Now I am not using here capillary tube. There are bigger tubes called Thiel's tube. So ಅದೇನಂತಂದ್ರೆ Thiel's tube ಅಂದ್ರೆ ಕ್ಯಾಪಿಲರಿ ಟ್ಯೂಬ್ ಗಿಂತ ದೊಡ್ಡ ಇರ್ತಾವ. ಜಸ್ಟ್ ಲೈಕ್ ನಾವು ಹೆಂಗ್ ಇವು ಟೆಸ್ಟ್ ಟ್ಯೂಬ್ ಇರ್ತಾವಲ್ಲ ಅದೇ ತರ ಇರ್ತದೆ. ಬಟ್ ಸ್ಮಾಲರ್ ದೆನ್ ದಿ ಟೆಸ್ಟ್ ಟ್ಯೂಬ್ ಬಿಗ್ಗರ್ ದೆನ್ ದಿ ಕ್ಯಾಪಿಲರಿ ಟ್ಯೂಬ್. ಇದೇನ್ ಮಾಡ್ತೀನಪ್ಪ ಅಂದ್ರ ಬಂದಿರುವಂತ ಲಿಕ್ವಿಡ್ ನ ಏನ್ ಮಾಡ್ತೀನಿ ನಾನು ಹೀಟ್ ಮಾಡಿದ್ಮೇಲೆ ಇದ್ರೊಳಗೆ ಹಾಕಿಸಿಂದ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಕ್ಯಾಪಿಲರಿ ಟ್ಯೂಬ್ ನ ತೆಗಿತೀನಿ, ಈ ಥೀಲಿಯಸ್ ಟ್ಯೂಬ್ ನ ಅಟ್ಯಾಚ್ ಮಾಡ್ತೀನಿ. ಈ ಥೀಲಿಯಸ್ ಟ್ಯೂಬ್ ಒಳಗೆ ಏನಿರ್ತದೆ ನಂದು ಲಿಕ್ವಿಡ್ ಇರ್ತೈತಿ. ಇದನ್ನ ಹೀಟ್ ಮಾಡಿ ಕಂಪೌಂಡ್ ಹಾಕಿಸಿಂದ ಒಂದ್ ವೇಳೆ ಲಿಕ್ವಿಡ್ ಕಂಪೌಂಡ್ ಇತ್ತಂದ್ರೆ ಲಿಕ್ವಿಡ್ ಕಂಪೌಂಡ್ ಹಾಕಿರ್ತೀನಿ, ಅಥವಾ ಸಾಲಿಡ್ ಕಂಪೌಂಡ್ ಆಗಿತ್ತಂದ್ರೆ ಸಾಲಿಡ್ ಕಂಪೌಂಡ್ ಮೆಲ್ಟಿಂಗ್ ಪಾಯಿಂಟ್ ತೆಗಿತೀನಿ. ಮೊದಲ ಮೆಲ್ಟಿಂಗ್ ಪಾಯಿಂಟ್ ತೆಗೆದ್ಮೇಲೆ
ಅದು ಕಾಂಪೌಂಡ್ ನ ಮೆಲ್ಟ್ ಮಾಡಿ ಲಿಕ್ವಿಡ್ ಆಗ್ತದಲ್ಲ ಅದನ್ನ ಇದ್ರಾಗ ಹಾಕ್ತೀನಿ. ಹಾಕಿದ ಒನ್ಸ್ ಅಗೇನ್ ಏನ್ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಯಾವ ಟೆಂಪರೇಚರ್ಕ ಅದು ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿರ್ತೈತಿ. ಸೊ ಅಲ್ಲಿ ನನಗೆ ಮೆಲ್ಟಿಂಗ್ ಪಾಯಿಂಟ್ ಸಿಕ್ತು. ಬಾಯ್ಲಿಂಗ್ ಪಾಯಿಂಟ್ ಯಾವಾಗ ಸಿಗ್ತೈತಿ, ವೆನ್ ಲಿಕ್ವಿಡ್ಸ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಂದ್ರೆ ಲಿಕ್ವಿಡ್ ದಿಂದ ಗ್ಯಾಸ್ ಆಗ್ತೈತಿ, ಯಾವಾಗ ಕುದಿಲಿಕ್ಕೆ ಚಾಲು ಆಗ್ತೈತಿ ಕೊಟ್ಟಿರುವಂತ ಲಿಕ್ವಿಡ್ ನ, ಆ ಪಾಯಿಂಟ್ ನ ಏನ್ ಮಾಡ್ತೀನಿ, ಬಾಯ್ಲಿಂಗ್. ಎಲ್ಲ ಎಕ್ಸ್ಪೆರಿಮೆಂಟ್ ಸೆಟಪ್ ಸೇಮ್. ಆದ್ರ ಕ್ಯಾಪಿಲರಿ ಟ್ಯೂಬ್ ನಾಗ ಏನ್ ಬಳಸ್ತೀನಿ, ಯೂಸ್ ಮಾಡ್ತೀನಿ ನಾನು, ಥೇಲಿಯಸ್ ಟ್ಯೂಬ್ ನ ಬಳಸ್ತೀನಿ. ಥೇಲಿಯಸ್ ಟ್ಯೂಬ್ ಒಳಗೆ ಏನ್ ಮಾಡ್ತೀನಿ, ನಂದು ಕಂಪೌಂಡ್ ಅಥವಾ ಲಿಕ್ವಿಡ್ ನ ಹಾಕಿ ಹೀಟ್ ಮಾಡ್ಲಿಕ್ಕೆ ಇಡ್ತೀನಿ. ಹೀಟ್ ಮಾಡ್ಲಿಕ್ಕೆ ಇಟ್ಟಾಗ ಯಾವ ಟೆಂಪರೇಚರ್ ಅದು ಬಾಯ್ಲ್ ಆಗ್ಲಿಕ್ಕೆ ಚಾಲು ಆಗ್ತದ ಆ ಟೆಂಪರೇಚರ್ ನ ನಾನು ನೋಟ್ ಡೌನ್ ಮಾಡ್ಕೊತೀನಿ. ಅದಕ್ಕೆ ನಾ ಏನಂತೀನಿ, ಬಾಯ್ಲಿಂಗ್ ಪಾಯಿಂಟ್ ಅಂತೀನಿ. ಎಲ್ಲ ಸೇಮ್ ಎಕ್ಸ್ಪೆರಿಮೆಂಟ್. ಆದ್ರೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಕಂಡು ಹಿಡಿಬೇಕಂದಾಗ ನಾನು ಥೆಲಿಯಸ್ ಟ್ಯೂಬ್ ಬಳಸ್ತೀನಿ. ಮೆಲ್ಟಿಂಗ್ ಪಾಯಿಂಟ್ ಚೆಕ್ ಮಾಡ್ಬೇಕಂದಾಗ ನಾ ಏನ್ ಮಾಡ್ತೀನಿ, ಕ್ಯಾಪಿಲರಿ ಟ್ಯೂಬ್ ನ ಬಳಸ್ತೀನಿ. ಇಷ್ಟೇ ಡಿಫರೆನ್ಸ್. ಕ್ಯಾಪಿಲರಿ ಟ್ಯೂಬ್ is used for melting point, Thelius tubes are used for the determination of boiling point. So this completes your lesson, purification of compounds. In next class we are going to discuss about a new chapter regarding the organic chemistry only, and these definitions of melting point ಮತ್ತು boiling point definition ಎರಡು ಮಾರ್ಕ್ಸ್ ಫಿಕ್ಸ್ ಕೇಳ್ತಾನೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಇದ್ರೊಳಗೂ ಕೇಳಲ್ಲ. ಸೊ you should know the definitions of boiling point and melting point. ಮತ್ತಿನ್ನ ಯಾವುದು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮತ್ತು ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್, ಅವು ಫಿಕ್ಸ್ಡ್ ಮಾರ್ಕ್ಸ್ ಇನ್ ಕ್ವಶನ್ಸ್ ಅವು ಮಾತ್ರ 100% ಕಂಪಲ್ಸರಿ ಕೇಳ್ತಾರೆ. ಮತ್ತು ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ನಿಮ್ಮ ನೋಟ್ಸ್ ಒಳಗೆ ಏನು ಮಾಡೀನಿ, ಮಾರ್ಕ್ ಮಾಡಿ ಕೊಟ್ಟೇ ಬಿಟ್ಟಿನಿ. ಸೊ ಅವುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಸೊ ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.